Hi friends, welcome back to my YouTube ಚಾನಲ್ ಜಸ್ಸು ಆ್ಯಂಡ್ ದಿಸ್ಸು. ಇವಾಗ ತಾನೇ ನನ್ನ ತಮ್ಮ ಹೊಲದಿಂದ ಹಾಲು ತಗೊಂಡ್ಬಂದು ಡೈರಿಗೆ ಹಾಕ್ಬಿಟ್ಟು ಮನೆಗೆ ಬಂದ. ಟೀ ಮಾಡ್ಕೊಡಿ ಅಂತ ಕೇಳ್ದ. ಅಷ್ಟರಲ್ಲಿ ಅವನೇ ಬಂದು ನೀವು ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ತಾನೇ ಟೀ ಮಾಡ್ಕೊಂಡು ಜೊತೆಲಿ ಮಾವನು ಡೈರಿ ಮುಗಿಸ್ಕೊಂಡು ಬಂದಿತ್ತು. ಮತ್ತೆ ಅವ್ರಿಗೆ ಟೈಮ್ ಆಗಿರೋದ್ರಿಂದ ತಿಂಡಿ ಏನು ಮಾಡ್ಲಿಲ್ಲ. ಮತ್ತೆ ಅವರು ಬೇಗ ಇನ್ಸೂರೆನ್ಸ್ ಇರೋದ್ರಿಂದ ಬೇಗ ಹೋಗ್ಬೇಕು ಅಂತ ಹೇಳಿದ್ರು. ತಿಂಡಿ ಮಾಡೋ ಅಷ್ಟ್ರಲ್ಲಿ ಟೈಮ್ ಆಗುತ್ತೆ ಅಂತ ಟೀನೇ ತಗೊಂಡ್ ಬಂದ್ವಿ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಹಾಯ್ ಮಾಡಿ ಹೇಳ್ರಿ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅನ್ಬೇಕು. ಫ್ಲೈನ್ ಕಿಸ್ ಕೊಟ್ಬಿಡು. ಫ್ಲೈನ್ ಕಿಸ್ ಕಳ್ಳರ ರೀತಿ ಆಗ್ಬಿಟ್ಟವ್ರೆ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ನೋಡಿ ಅಲ್ಲಿ. ಅಕ್ಕನ ಹೇಳ್ಸು. ಇವತ್ತು ಶನಿವಾರ ಆಗಿರೋದ್ರಿಂದ ಅಪ್ಪ ಜಮೀನಿಂದ ಬಂದು ಸ್ನಾನ ಮಾಡ್ಕೊಂಡ್ ಬಂದ್ರು. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನಮ್ಮ ಅಕ್ಕ ಹೂಗಳನ್ನೆಲ್ಲ ಕಟ್ ಮಾಡ್ಕೊಡ್ತಾ ಇದ್ರು. ದೇವ್ರ ಫೋಟೋಗಳಿಗೆ ಹೂಗಳನ್ನ ಮುಡಿಸಿ ಅವ್ರ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಪೂಜೆ ಮಾಡ್ಕೊಬಾರ ಅಷ್ಟರಲ್ಲಿ ಅವ್ರಿಗೆ ನಾನು ಟೀ ಮಾಡೋಣ ಅಂತ ಟೀ ಮಾಡ್ದೆ. ಹಂಗೆ ಅಜ್ಜಿ ಇವಾಗ ತಾನೇ ಎದ್ರು, ಅವ್ರಿಗೆ ಟೀ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಮತ್ತೆ ನನ್ನ ತಮ್ಮ ಬಂದ. ಹಾಯ್ ಗೈಸ್, ಎಲ್ಲ ಟೀ ಕುಡಿದ್ರ ಬರೀ ಇಂಥದೆಯಾ. ನಮ್ಮ ಅಕ್ಕ ವಿಡಿಯೋ ಮಾಡ್ತಾ ಇದ್ಲು. ನಾನು ಅವಾಗ ತಾನೇ ಬಿಸಿ ನೀರು ಕುಡಿಯೋಣ ಅಂತ ಬಿಸಿ ನೀರು ಕಾಯಿಸ್ಕೊಂಡ್ ಬಂದು ಬಿಸಿನೀರು ಕುಡಿತಾ ಇದ್ದೆ. ಅವಳು ವಿಡಿಯೋ ಮಾಡ್ತಾರಂತ ನನಗೆ ಗೊತ್ತೇ ಇರ್ಲಿಲ್ಲ. ಇನ್ನೇನು ನಮ್ಮ ಊರಬ್ಬ ಹತ್ರ ಇರೋದ್ರಿಂದ ಖಾರ ಮಾಡ್ಸೋಕ್ಕೋಸ್ಕರ ಮೆಣಸಿಕಾಯಿನ ಒಣಗಿದ್ರು. ಅದು ಒಣಗಿ ತರಲಾಗಿತ್ತು. ಅದನ್ನು ಅಜ್ಜಿ ತುಂಬ್ಕೊ ಬನ್ನಿ ಹೋಗಿ ನೋಡ್ಬಿಟ್ಟು ಮಳೆ ಬರೋ ಥರ ಇದೆ ಅಂತ ಹೇಳಿದ್ರು. ಅದಕ್ಕೆ ಹೋಗಿದ್ವಿ. ನೋಡ್ಬಿಟ್ಟು ಎಲ್ಲ ಮೆಣಸಿಕಾಯಿ ಎಲ್ಲ ತರಲಾಗಿತ್ತು. ಅದನ್ನು ತುಂಬ್ಕೊತಾ ಇದ್ಲು ಅಕ್ಕ. ಹಂಗೆ ಅಜ್ಜಿ ಹರ್ಲೇನೆ ಮಾಡಬೇಕು ಅಂತ ಹರ್ಲಕಾಯಿಗಳನ್ನೆಲ್ಲ ತಂದು ಒಣೆ ಹಾಕಿದ್ರು ಬಿಸಿಲಲ್ಲಿ. ಅದು ಬಿಸಿಲಿಗೆ ಕಾದಿರೋದ್ರಿಂದ ಎಲ್ಲ ಪಟ್ಟಂತ ಸಿಡ್ದು ಆ ಕಡೆ ಈ ಕಡೆ ಎಲ್ಲ ಚೆಲ್ಲೋಗಿತ್ತು. ಅದನ್ನು ಜೆಸ್ಸಿ ಆಯ್ತಾ ಇದ್ಲು. ನಾನು ಹಂಗೆ ನೋಡ್ತಾ ಕುಂತಿದ್ದೆ. ಸೇಮ್ ನಮ್ಮ ಅಜ್ಜಿ ಥರನೇ ಜೆಸ್ಸಿ ಇರೋದು. ಅವಳು ಮಾತಾಡೋದು ಕೂಡ ಹಂಗೇನೆ. ಅದಕ್ಕೆ ಅವಳು ನೋಡ್ಕೊಂಡು ನಗಾಡ್ತಾ ಇದ್ವಿ ನಾವಿಬ್ರೂ. ನಮ್ಮ ಮನೆ ಅಲೆ ಮುದ್ಕಿ ಅವಳು. ಹಾಗೆ ನೋಡಿದ್ದು ಹರ್ಲಕಾಯಿ. ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಆವಾಗ ಚೆನ್ನಾಗಿ ಮಿತ್ಬಿಟ್ಟು ಎಣ್ಣೆ ಮಾಡೋಕ್ಕೆ ಸರಿಯಾಗುತ್ತೆ ಅದು. ಹಾಗೆ ಮೆಣಸಿಕಾಯಿನ ಗುಡ್ಡೆ ಹಾಕಿದ್ವಿ. ಅದು ತುಂಬ್ಕೊತಾ ಇದ್ರು. ಇವಾಗ ಟೈಮು 6:15 ಆಗಿತ್ತು. ಅಡುಗೆ ಏನಾದ್ರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ಇವಾಗ ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಸ್ಬಿಟ್ಟಿದ್ದೆ. ಯಾಕಂದರೆ ಅಜ್ಜಿ ಸಂಜೆ ಟೈಮಲ್ಲಿ ಊಟ ಮಾಡಿರೋದ್ರಿಂದ ಮುದ್ದೆ ಬೇಡ ಅಂತ ಹೇಳಿದ್ರು. ಮತ್ತು ಇವರು ಅನ್ನ ಮಾಡೋದು ಬೇಡ, ಏನಾದರೂ ಮಾಡೋಣ ಅಂತ ಹೇಳಿದ್ದಕ್ಕೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ. ಇವಾಗ ಆಲ್ರೆಡಿ ಪಲ್ಯ ಮಾಡೋಕ್ಕೆ ಪಾತ್ರೆ ಇಟ್ಟು ಪಲ್ಯ ಮಾಡ್ತಾಯಿದ್ದಾಳೆ ಜ್ಯೋತಿ, ಬೀಟ್ರೋಟ್ ಪಲ್ಯನ. ನಾನು ಚಪಾತಿನ ಒತ್ಕೊಡ್ತೀನಿ, ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ಚಪಾತಿ ಒತ್ತಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ದಿವಸಂತೂ ಯಾವ ಕಡೆನೂ ಆಟ ಆಡೋಕ್ಕೆ ಹೋಗ್ತಾ ಇರಲಿಲ್ಲ. ಅವನು ಅಡುಗೆ ಮನೆಯಲ್ಲೇ ಬರೋದು, ಕೂತ್ಕೊಳ್ಳೋದು, ಮತ್ತು ನಾನು ಚಪಾತಿ ಒತ್ತೀನಿ ಅನ್ನೋದು, ನಾನು ತಿರಿತೀನಿ, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳೋದು, ಆಟ ಮಾಡೋದು ಅದೆಲ್ಲ ಮಾಡ್ತಾಯಿದ್ದ. ಅವನನ್ನು ನೋಡ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಹಾಗೆ ಚಪಾತಿ ಮಾಡೋದು ನೋಡಿಬಿಟ್ಟು ನಂಗೆ ಚಪಾತಿ ಬೇಕು ಕೊಡಿ ಕೊಡಿ ಅಂತ ಹೇಳ್ತಾ ಇದ್ದ. ಆಯಿತು ಇರು ಸ್ವಲ್ಪ ಬೇಯಲಿ ಅಂತ ಹೇಳ್ತಾ ಇದ್ದೆ. ಫಸ್ಟ್ ಚಪಾತಿ ಅವನಿಗೆ ಮಾಡಿ ಕೊಟ್ವಿ. ಅವನು ತಿನ್ನೋಕ್ಕಂತ ಹೊರಗಡೆ ಎದ್ದೋದ. ಇವತ್ತು ಕಾಂತಾರ ಮೂವಿ ಬಂದಿತ್ತು. ನಮ್ಮ ಅಜ್ಜಿ ಕಾಂತಾರ ಮೂವಿನ ನೋಡಬೇಕು ಅಂತ ಟಿ ವಿ ಮುಂದೆನೇ ಕೂತಿದ್ರು. ಕಾಂತಾರ ಮೂವಿ ಚೆನ್ನಾಗಿದೆ ಅಂತೆಲ್ಲ ನಾವೆಲ್ಲ ಹೇಳ್ತಿದ್ವಲ್ಲ. ಇವತ್ತು ಟಿ ವಿಲಿ ಬರ್ತಾಯಿದೆ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಟಿ ವಿ ನೋಡ್ತಾ ಕುಂತಿದ್ರು. ಅವ್ರ ಜೊತೆಲಿ ಕೂತ್ಕೊಂಡು ದಿವಸಂತೂ ಟಿ ವಿ ನೋಡ್ತಾ ಚಪಾತಿ ತಿಂತಾ ಇದ್ದ. ದಿವಸಂತೂ ಚಪಾತಿ ಒಂದೇ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ
ನಾನು ಪೂರಿ ಮಾಡ್ತಾಯಿದ್ದೆ, ಅವಳು ಚಪಾತಿ ಮಾಡ್ತಾಯಿದ್ಲು. ಹಾಗಾದರೆ ಬೇಗ ಮುಗಿಯುತ್ತೆ ಅಂತ ಇಬ್ಬರು ಸೇರಿಕೊಂಡು ಬೇಗ ಚಪಾತಿ ಮತ್ತು ಪೂರಿ ಮಾಡ್ತಾಯಿದ್ವಿ. ಯಾಕಂದರೆ ಟೈಮ್ ಆಗ್ಬಿಟ್ರೆ ಕಷ್ಟ. ಇನ್ನು ಯಾವಾಗಲೂ ಎಲ್ಲರಿಗೂ ಮಾಡ್ಬೇಕಾದ್ರೆ ಟೈಮ್ ಆಗೇ ಆಗುತ್ತೆ ನಮ್ಮ ಮನೇಲಿ. ಅದಕ್ಕೆ ಸ್ವಲ್ಪ ಬೇಗ ಮಾಡೋಣ, ಇವತ್ತು ಸ್ವಲ್ಪ ಜನ ಇದ್ದೀವಿ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಹಾಗೆ ಚಪಾತಿ ತಿನ್ನೋರು ಪೂರಿ ತಿನ್ನೋರು ತಿಂತಾಯಿದ್ರು. ನಾವು ಹಾಗೆ ಮಾಡ್ತಾಯಿದ್ವಿ. ಮತ್ತು ನಮ್ಮ ಶಿವವ್ವ ಇತ್ತು, ಅವ್ರಿಗೆಲ್ಲ ಬಡಿಸ್ತಾಯಿತ್ತು. ಇವಾಗ ನಾವು ಹೋಗಿ ಊಟ ಮಾಡ್ಕೊಳ್ತೀವಿ, ಯಾಕಂದರೆ ಜೆಸ್ಸಿಗೆ ರೈಮ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದಕ್ಕೆ ಊಟ ಮಾಡಿಕೊಂಡು ಹೋಗ್ಬೇಕು. ಇವಾಗ ರೈಮ್ಸ್ನ ರಿವಿಷನ್ ಮಾಡಿಸ್ತಾ ಇದ್ದೆ. ನೀನು ಕುಂತ್ಕೊಳ್ಳಲ್ವಾ? ಕರೆಕ್ಟಾಗಿ ಕಳ್ಬಿಡು. ಬಾಬಾ ವೆರಿ ಗುಡ್. ಕರೆಕ್ಟಾಗಿ ಕೂತ್ಕೋಬೇಕು. ಬುಕ್ ಕೈಲಿ ಇಟ್ಕೋಬೇಕು. ಕೈಯಲ್ಲಿ ಇಟ್ಕ, ಪರವಾಗಿಲ್ಲ. ಬುಕ್ ಕೈಯಲ್ಲಿ ಇಟ್ಕೊಂಡು ಓದೋದು ಕಲಿಬೇಕು. ನನಗೋಸ್ಕರನೂ ಆಗಲ್ವಾ? ನನಗೋಸ್ಕರನೂ ಮಾಡಲ್ವಾ? ಹೇಳಿದ ಮಾತು ಕೇಳಲ್ವಾ? ನಾನು ಹೇಳಿದ ಮಾತು ಕೇಳಲ್ವಾ? ನಾನು ಕೇಳಲ್ವ ಹೇಳು? ನಂಗೆ ಅದೆಲ್ಲ ಬೇಕಾಗಿಲ್ಲ. ಮಮ್ಮಿ ಹೇಳಿದ ಮಾತು ಕೇಳ್ತೀನಿ, ಏನಂದ್ರೆ ಕೇಳಲ್ಲ ಅಂತ ಹೇಳು. ಸರಿ, ನಾನೇ ಇಟ್ಕೊಂಡಿರ್ತೀನಿ, ನೀನು ಹೇಳಪ್ಪ. ಆಯ್ತು, ರೆಡಿ? 1 2 3 ಸ್ಟಾರ್ಟ್. Story rhymes name is Flower Grandma. A few moments later. Right foot, left foot, right foot, left foot. See me go, I am grey and big and slow. See me walk down to street with my clan and my four big feet. ಅಷ್ಟೇ. ಈ ಲಾಗು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.